ಸೌಭಾಗ್ಯವನ್ನಾಗಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಹೆಣ್ಣು ಗಂಡ ಏನಾದರೂ ಸರಿದಾರಿಯಲ್ಲಿ ಇದ್ರೆ ಆತನನ್ನ ನಾರಿಯಾಗಿ ಕಾಪಾಡಿಕೊಳ್ಳಬೇಕು. ಆತ ದುಷ್ಟ ಮಾರ್ಗದತ್ರ ಹೋದರೆ ಆತನನ್ನ ಮಾರಿಯಾಗಿ ಸಂಹಾರ ಮಾಡಿ ಆತನ ದುಶ್ಚಟಗಳನ್ನ ಸಂಹಾರ ಮಾಡೋದ್ರ ಮುಖಾಂತರ ಆತನನ್ನ ಮತ್ತೆ ನಾರಿಯಾಗಿ ನಿಮ್ಮ ಹತ್ರ ತೆಗೆದುಕೊಂಡು ಹೋದಾಗ ಮಾತ್ರ ಸಂಸಾರ ಬೆಳಕಿಗೆ ಬರಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂತ ಭಾವನೆಯನ್ನ ನೀವು ಕಲ್ತು ಹೋಗಿದ್ದಾಗ ಮಾತ್ರ ಈ ಬದುಕು ಹಸನಾಗಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ತುಂಬಾ ನೋವಿನ ಸಂಗತಿ ಏನು ಅಂತಂದ್ರ, ಹೆಣ್ಣು ಕೊಡ್ಲಾಕ ಹೆಂಗ ಬಂದದ ಕಾಲ ಅಂತಂದ್ರ, ಹೆಣ್ಣು ಕೊಡ್ಲಾಕ ಕಾಲ ಹೆಂಗ ಬಂದದಂದ್ರ, ಹುಡುಗಗ ಗೌರ್ಮೆಂಟ್ ಸರ್ವೆಂಟ್ ನೌಕರಿ ಇರ್ಬೇಕು. ಹೌದಿಲ್ರಿ ಅಕ್ಕೋರೆ? ನಿಮಗೆ ನಾ ಹೇಳೋದು, ಹುಡುಗಗ ಗೌರ್ಮೆಂಟ್ ಸರ್ವೆಂಟ್ ನೌಕರಿ ಇರಬೇಕು, ಅವನಿಗೆ ಹಿಂದೆ ಹೊಲ ಇರಬೇಕು. ಅವ ಮಾತ್ರ ಒಕ್ಕಲ್ತನ ಮಾಡಬಾರ್ದು. ಹೌದಾ? ಅವ ಮಾತ್ರ ಒಕ್ಕಲ್ತನ ಮಾಡಬಾರ್ದು, ಅವನಿಗೆ ತಂದೆ ತಾಯಿ ಇರಬಾರ್ದು. ಈ ಪದ್ಧತಿ ನಮ್ಮ ಸಮಾಜದೊಳಗೆ ಬಿತ್ತಿ 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 ಹೋಗ್ತಾ ಇದೆ. ಅದಕ್ಕೆ ಗಂಡ ಹೆಂಡತಿ ಇಬ್ಬರು ಮಲ್ಕೊಂಡಿದ್ರಂತ. ಗಂಡ ಹೆಂಡತಿ ಇಬ್ಬರು ಮಲ್ಕೊಂಡಾಗ ಜೋರಾಗಿ ಮಳಿ ಬರ್ಲಿಕ್ಕತ್ತಿತ್ತಂತ. ಮಳಿ ಬರ್ಲಕ್ಕತ್ತ ತಕ್ಷಣ ಮುದುಕಿ ಬಾಕಲು ಬಡದಳಂತ. ಬಾಕಲು ಬಡದ್ಮೇಲೆ ಗಂಡ ಹೆಂಡತಿಗೆ ಹೇಳಿದನಂತ, ಅವು ಬಂದಾಳ ಎದ್ದೇಳು, ಅವು ಬಂದಾಳ ಎದ್ದೇಳು ಅಂದನಂತವ. ಈ ರಾತ್ರಿಯಾಗ ಅವು ಬಂದಾರ ನಾ ಏನ್ ಮಾಡ್ಲಕ್ಕ ಹೋಲಿ, ಹೆಂಗ ಬಂದಾಳ ಹಂಗೆ ದಾರಿ ಹಿಡಿದು ಹೋಗು ಅಂದಳಂತ. ಈ ರಾತ್ರಿಯಾಗ ಬಂದ್ರ ಮಳೆಯಾಗ ಬಂದ್ರ ನಾ ಎಲ್ಲಿ ಬಾಕಲ್ ತೆಗೆದು ನಾಳೆ ಮುಂಜಾನೆ ಅಡಿಗೆ ಮಾಡಾಕ್ಲಿ, ಹೆಂಗ ಬಂದಾಳ ಹಂಗೆ ಹೋಗು ಅಂದಳಂತ. ಅಂದ ತಕ್ಷಣ ಪಾಪ ಇವ ಬಾಕಲ್ ತೆಗೆದು ಹೇಳಿದನಂತ, ಇಲ್ಲ ಮನ್ಯಾಗ ಕುಂತಲ್ಲೇ ಫೋನ್ ಮಾಡಿ ಹೇಳಿದ್ರಂತ, ಯವ್ವ ಮನ್ಯಾಗ ಯಾರು ಇಲ್ಲ, ನೀ ಬಾಕಲ್ ಬಡ್ಯಾಕತ್ತಂತ ಬಗಲನ್ ಮನೆಯವ್ರ ಫೋನ್ ಮಾಡಿ ಹೇಳ್ಯಾರ, ನೀ ಹೆಂಗ ಬಂದಿದ್ದ ಹಂಗೆ ಹೋಗ್ಬಿಡ್ಯವ ಅಂದನಂತ. ಯಾಕಲ್ಲಕ್ಕಂತೇಳಿ ಮುದುಕಿ ಪಾಪ ಮಳೆಯಾಗ ಚಳಿಯಾಗ ಕುಂಟಗೋತ್ ಮನೆಗೆ ಹೋಗ್ಬಿಟ್ಟ ಮೇಲೆ ಒಂದ್ ತಾಸ್ ಬಿಟ್ಟು ಬಗಲ ಮಲ್ಕೊಂಡು ಹೆಣ್ತಿ ಪಟ್ಟೆ ಎಚ್ಚರಿಕೆಯಾಗಿ ರೀ ನಮ್ಮ ಅವು ಬೇರೆ ಬರ್ತೀನಿ ಅಂದ್ರೆ ನಿಮಗೇನೋ ಫೋನ್ ಮಾಡಿ ಹೇಳ ಅಂತ ಕೇಳಿದ್ರಂತ. ಬಂದಕ್ಕೆ ನಮ್ಮವಲ್ಲ ನಿಮ್ಮವನೇ ಅಂದ್ರಂತ. ಅಂದ್ರೆ ಭಾವನೆಗಳು ಹೆಂಗ್ ಹುಟ್ಟ್ಯಾವ ಅಂತಂದ್ರ, ಭಾವನೆಗಳು ನಮ್ಮಲ್ಲಿ ಹೆಂಗ್ ಹುಟ್ಟ್ಯಾವ ಅಂತಂದ್ರ, ಅತ್ತಿಗೆ ಒಂದು ಸ್ಥಾನ ನೋಡೋದು, ತಾಯಿಗೆ ಒಂದು ಸ್ಥಾನ ನೋಡೋದು ಏನು ನಮ್ಮ ಪದ್ಧತಿ ಬಿದ್ದದಲ್ಲ. ಈ ಪದ್ಧತಿಗಳಿಂದ ನೀವು ಹೊರಗೆ ಬಂದಾಗ ಮಾತ್ರ ನೀವು ಗುಡಿ ಗುಂಡಾರಕ್ಕೆ ಹೋದ್ರೂ ಸಾರ್ಥಕ ಆಗ್ತದ. ದೇವರ ಮುಂದೆ ಪ್ರಸಾದ ಹಚ್ಕೊಡೋದಕ್ಕೂ ಸಾರ್ಥಕ ಆಗ್ತದ. ದೇವರ ಮುಂದೆ ತೀರ್ಥ ತಗೊಂಡು ನಮ್ಮ ಪಾಪ ಪರಿಹಾರ ಮಾಡೋದ್ರು ಕೂಡ ಸಾರ್ಥಕ ಆಗ್ತದೆ. ಇಲ್ಲ ಅಂತಂದ್ರೆ ನಾವು ಹೆತ್ತವರ ಮನಸ್ಸನ್ನು ಏನಾದರೂ ನೋಯಿಸಿದ್ದೆ ಆದ್ರೆ ನಮ್ಮ ಜೀವನ ಎಂದೂ ಕೂಡ ಪವಿತ್ರ ಆಗ್ಲಿಕ್ಕೆ ಸಾಧ್ಯವಾಗಂಗಿಲ್ಲ. ಅದಕ್ಕೆ ಹೇಳ್ತಾರೆ, ಕಾಶಿಗೆ ಹೋಗಾಕ ಎಷ್ಟೊಂದು ದಿನ ಬೇಕು, ಕಾಶಿಗೆ ಹೋಗಾಕ ಎಷ್ಟೊಂದು ದಿನ ಬೇಕು, ಕಾಶಿ ತಾಯಿ ಕುಂತಾಳ ಹಡೆದವ ಮನೆಯೊಳಗಂತ. ಹೆತ್ತವರ ಕಣ್ಣೀರನ್ನ ಯಾವ ಮಗ ಹೊರಸ್ತಾನೆ, ಯಾರ ಮಗಳು ಹೊರಸ್ತಾಳೆ, ಅಂತ ದೇವತೆಯನ್ನ, ಅಂತ ದೇವರನ್ನ ನೀವು ಗುಡಿಯೊಳಗೆ ನೋಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆ ದೇವತೆಯನ್ನ ನಿಮ್ಮ ಮನೆಯೊಳಗೆ ನೋಡ್ಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಸಾರಿ ಸಾರಿ ಹೇಳ್ತಾ ಅನುಮಾನಗಳನ್ನ ಬಿಡಬೇಕು, ಸಂಸಾರ ಸುಖಿಯಾಗಿ ತಾವೆಲ್ಲರೂ ನಡೆಸ್ಕೊಂಡು ಹೋಗಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳಿ ಬಹಳ ತಾದಂಗೆ ಕಾಣಿಸ್ತದ. ಅದಕ್ಕೆ ನಾನು ಜಾಸ್ತಿ ಮಾತನಾಡೋದು ಕೂಡ ಬೇಡ ಅನ್ನುವಂಥದ್ದನ್ನು ವಿಚಾರ ಮಾಡಿ ಮುಂದಿನ ಕಾರ್ಯಕ್ರಮವನ್ನ ಶತಸ್ಥಲ ಬ್ರಹ್ಮ ಸಂಗಮ ಬಸವ ಶಿವಾಚಾರ್ಯರಿಗೆ ಅಣಿಮಾಡಿ ಕೊಡ್ತಾ ನಾನು 2 ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೇನೆ. ಶಿವಂ ಪ್ರಿಯ.